ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಜಗತ್ತು ಕಂಡ ಅದ್ಭುತ ಗಾಯಕ, ಡ್ಯಾನ್ಸ್ ಐಕಾನ್, ಕಿಂಗ್ ಆಫ್ ಪಾಪ್ ಮೈಕಲ್ ಜಾಕ್ಸನ್ ನಮ್ಮನ್ನು ಅಗಲಿ ವರ್ಷಗಳೇ ಉರುಳಿವೆ. ಆದರೆ ಅವರ ಸಾವು ಇಂದಿಗೂ ಒಂದು ಚರ್ಚಾಸ್ಪದ ವಿಷಯ ಅಂತಲೇ ಹೇಳಬಹುದು. ಜೂನ್ 25, 2009ರಂದು ನಡೆದಿದ್ದೇನು? ಅದು ಸಹಜ ಸಾವೇ ಅಥವಾ ಕೊಲೆಯೇ? ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಬಗ್ಗೆ ಆಳವಾಗಿ ಶೋಧ ನಡೆಸಲಿದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಟಚ್ ಮಾಡಿ. ಈಗ ನಾವು ಮೈಕಲ್ ಜಾಕ್ಸನ್ ಸತ್ತ ಹಿಂದಿನ ದಿವಸ ರಾತ್ರಿ ಏನೆಲ್ಲ ಆಗಿತ್ತು, ಏನೆಲ್ಲ ನಡೀತು ಅಂತ ಮೊದಲು ನೋಡೋಣ. ಮೈಕಲ್ ಜಾಕ್ಸನ್ ತಮ್ಮ ಮಹತ್ವಾಕಾಂಕ್ಷೆಯ ದಿಸ್ ಇಸ್ ಇಟ್ ಸಂಗೀತ ಪ್ರವಾಸಕ್ಕಾಗಿ ಸಜ್ಜಾಗುತ್ತಿದ್ದರು. ಆದರೆ ಅತಿಯಾದ ಒತ್ತಡ ಮತ್ತು ನಿದ್ರಾಹೀನತೆಯಿಂದ ಅವರು ಬಳಲುತ್ತಿದ್ದರು. ಸ್ಥಳ ಲಾಸ್ ಏಂಜಲೀಸ್ನಲ್ಲಿರುವ ಅವರ ಬಾಡಿಗೆ ಮನೆ. ಸಮಯ ಮಧ್ಯಾಹ್ನ 12:22ಕ್ಕೆ ಒಂದು ತುರ್ತು ಕರೆ, ಎಮರ್ಜೆನ್ಸಿ ಕಾಲ್ ಹೋಗುತ್ತದೆ. ಮೈಕಲ್ ಜಾಕ್ಸನ್ ಉಸಿರಾಡುತ್ತಿಲ್ಲ ಎಂಬ ಮಾಹಿತಿ ಸಿಗುತ್ತದೆ. ಚಿಕಿತ್ಸೆ ಕೊಡುವಾಗ ವೈದ್ಯರು ಸ್ಥಳಕ್ಕೆ ಬಂದಾಗ ಜಾಕ್ಸನ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ತಕ್ಷಣ ಅವರನ್ನು ರೊನಾಲ್ಡ್ ರೇಗನ್ UCLA ವೈದ್ಯಕೀಯ ಕೇಂದ್ರಕ್ಕೆ ದಾಖಲಿಸಲಾಯಿತು. ಆದರೆ ಅಷ್ಟರಲ್ಲೇ ಕಾಲ ಮಿಂಚಿ ಹೋಗಿತ್ತು. ಮಧ್ಯಾಹ್ನ 2:26ಕ್ಕೆ ಅವರು ಮೃತಪಟ್ಟಿದ್ದಾರೆಂದು ಘೋಷಿಸಲಾಗಿತ್ತು. ಸಾವಿನ ತನಿಖೆ ಮತ್ತು ಶಾಕಿಂಗ್ ರಿಪೋರ್ಟ್ ನೋಡೋದಾದರೆ ಆರಂಭದಲ್ಲಿ ಇದು ಹೃದಯಘಾತ ಎಂದು ಭಾವಿಸಲಾಗಿತ್ತು. ಆದರೆ ಪೋಸ್ಟ್ಮಾರ್ಟಮ್ ಆದಮೇಲೆ ಗೊತ್ತಾಗಿತ್ತು, ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವ ಸುದ್ದಿ. ಅವರ ದೇಹದಲ್ಲಿ ಅತಿಯಾದ ಪ್ರಮಾಣದ ಪ್ರೊಪೋಫೋಲ್ ಎಂಬ ಪ್ರಬಲ ಅರವಳಿಕೆ ಅನಸ್ಥೆಟಿಕ್ ಮತ್ತು ಪತ್ತೆಯಾಯಿತು. ಇದರಲ್ಲಿ ವೈದ್ಯರ ಪಾತ್ರ ಏನು? ಮೈಕಲ್ ಅವರ ವೈಯಕ್ತಿಕ ವೈದ್ಯರಾದ ಡಾಕ್ಟರ್ ಕಾರ್ನಾಡ್ ಮರ್ರೆ ಅವರು ನಿದ್ರೆ ಬರೆಸಲು ಈ ಪ್ರಬಲ ಔಷಧಿಯನ್ನು ನೀಡಿದ್ದರು. ಸಾಮಾನ್ಯವಾಗಿ ಆಪರೇಷನ್ ಥಿಯೇಟರ್ಗಳಲ್ಲಿ ಮಾತ್ರ ಬಳಸುವ ಈ ಮದ್ದನ್ನು ಮನೆಯಲ್ಲಿ ನೀಡಿರುವುದು ದೊಡ್ಡ ಅಪರಾಧವಾಗಿತ್ತು. ಇದಕ್ಕೂ ಕೂಡ ನ್ಯಾಯಾಲಯದಿಂದ ಒಂದು ತೀರ್ಪು ಬಂದೇ ಬಿಡ್ತು. ಈ ಪ್ರಕರಣವು ಸುದೀರ್ಘ ಕಾನೂನು ಹೋರಾಟಕ್ಕೆ ನಾಂದಿ ಹಾಡಿತು. 2011ರಲ್ಲಿ ನ್ಯಾಯಾಲಯವು ಒಂದು ಮಹತ್ವದ ತೀರ್ಪನ್ನು ನೀಡಿತು. ಮೈಕಲ್ ಜಾಕ್ಸನ್ ಅವರ ಸಾವು ಕೇವಲ ಆಕಸ್ಮಿಕವಲ್ಲ, ಅದು ಅವರ ವೈದ್ಯರ ನಿರ್ಲಕ್ಷ್ಯದಿಂದ ಸಂಭವಿಸಿದ ಅನೈಚ್ಛಿಕ ನರಹತ್ಯೆ, ಇನ್ವಾಲಂಟರಿ ಮ್ಯಾನ್ಸ್ ಲಾಫ್ಟರ್. ಡಾಕ್ಟರ್ ಕರ್ನಾಡ್ ಮುರ್ರೆ ಅವರಿಗೆ 4 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಯಿತು. ಮೈಕಲ್ ಜಾಕ್ಸನ್ ಅವರ ಸಾವು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಅದು ಒಂದು ಸಂಗೀತದ ಯುದ್ಧದ ಅಂತ್ಯ. ಲಕ್ಷಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಅವರು ಇಂದಿಗೂ ತಮ್ಮ ಮೂನ್ ವಾಕ್ ಮೂಲಕ ಜೀವಂತವಾಗಿದ್ದಾರೆ. ವೈದ್ಯಕೀಯ ಲೋಕದ ಸಣ್ಣ ನಿರ್ಲಕ್ಷ್ಯ ಒಬ್ಬ ಮಹಾನ್ ಕಲಾವಿದನನ್ನು ಹೀಗೆ ಬಲಿ ತೆಗೆದುಕೊಂಡಿತು ಎಂಬುದಕ್ಕೆ ಈ ಘಟನೆ ಸಾಕ್ಷಿ. ಇನ್ನೆಂದು ಬಾರದ ಲೋಕಕ್ಕೆ ಮೈಕಲ್ ಜಾಕ್ಸನ್ ನಮ್ಮನ್ನೆಲ್ಲ ಆಗಲಿ ಹೊರಟೆ ಹೋದರು. ಪ್ರಪಂಚವೇ ಕಂಡಂತಹ ಅದ್ಭುತವಾದಂತಹ ನೃತ್ಯಗಾರ. ಈ ಸಾವು ಅನ್ನುವುದು ಯಾರನ್ನೂ ಕೂಡ ಬಿಡುವುದಿಲ್ಲ. ಒಂದಲ್ಲ ಒಂದು ದಿನ ನಮ್ಮನ್ನೇ ನಾವು ಬಿಟ್ಟು ಹೋಗುವ ದಿನ ಬಂದೇ ಬರುತ್ತೆ, ಬರಲೇಬೇಕು. ಶೋಧ ಚಾನಲ್ನ ಇವತ್ತಿನ ಈ ಒಂದು ವಿಶಿಷ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ.